ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ರೋಮಪತ್ರಿಕೆ 11ನೇ ಅಧ್ಯಾಯ 36 ನಾವು ಓದಿಕೊಳ್ಳುವುದಾದರೆ, ಸಮಸ್ತವು ಆತನಿಂದಲೇ, ಆತನ ಮುಖಾಂತರವೂ ಆತನಿಗಾಗಿಯೂ ಇರುತ್ತದೆ. ಆತನಿಗೆ ಸದಾಕಾಲವೂ ಮಹಿಮೆಯಾಗಲಿ. ಪ್ರಿಯರಲ್ಲಿ ಗಮನಿಸಿ, ಒಂದು ಸಮಸ್ತವು ಆತನಿಂದಲೂ, ಇಲ್ಲಿ ಇದನ್ನು ಗಮನಿಸೋದೇನೆಂದರೆ, ಈ ಜಗತ್ತು ಇರ್ತಕ್ಕಂಥ ಎಲ್ಲವೂ ಆತನಿಂದ ನಿರ್ಮಾಣ ಆಗಿದೆ, ಆತನ ಮುಖಾಂತರ ನಿರ್ಮಾಣ ಆಗಿದೆ, ಅದು ಆತನಿಗಾಗಿಯೇ ಇರ್ತದೆ. ಈ ಸಮಸ್ತ ನಿರ್ಮಾಣ ಆತನಿಗಾಗಿಯೇ ಆಗಿದೆ ಅನ್ನುವುದರ ಜೊತೆಗೆ ಅದು ಆತನಿಗೆ ಸದಾ ಕಾಲ ಇರ್ತದಂತೆ. ಒಂದು ತರ್ಜುಮೆ ಹೀಗೆ ಹೇಳ್ತದೆ, ಸಮಸ್ತವು ಆತನಿಂದ ಉತ್ಪತ್ತಿಯಾಗಿದೆ. ಪರಲೋಕ ರಾಜ್ಯವು ಆತ್ಮದಲ್ಲಿ ಬಡವರಾಗಿರುವವರಿಗೆ ಸೇರಿದೆ ಎಂದು ಯೇಸು ಕ್ರಿಸ್ತನು ಹೇಳ್ತಾನೆ. ಮತ್ತಾಯ 5ನೇ ಅಧ್ಯಾಯ 3ರಲ್ಲಿ ನೀವು ನೋಡಿ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಯಾಕೆಂದರೆ ಪರಲೋಕ ರಾಜ್ಯವು ಅವರದು. ಪ್ರಿಯರೇ, ಪರಲೋಕ ರಾಜ್ಯ ಧನಿಕರದಲ್ಲ, ಪರಲೋಕ ರಾಜ್ಯ ಶ್ರೀಮಂತರದಲ್ಲ, ಪರಲೋಕ ರಾಜ್ಯ ದಬ್ಬಾಳಿಕೆ ಮಾಡುವವರದಲ್ಲ. ಪರಲೋಕ ರಾಜ್ಯ ಆತ್ಮದಲ್ಲಿ ಯಾರು ಬಡವರಾಗಿರ್ತಾರೋ ಅವರದು. ಅದರ ಜೊತೆಗೆ ಆತನ ತಂದೆಯ ಚಿತ್ತದಂತೆ ನಡೆಯುವವರು ಮಾತ್ರ ಆ ರಾಜ್ಯಕ್ಕೆ ಸೇರುವರು ಎಂಬುದಾಗಿ ನಾವು ನೋಡ್ತೇವೆ. ಮತ್ತಾಯ 7:21 ನೀವು ನೋಡಿ, ಕರ್ತನೇ ಎಂದು ನನಗೆ ಹೇಳುವ ಪ್ರತಿಯೊಬ್ಬನು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ, ಆದರೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ಮಾಡುವವನೇ ಅದರಲ್ಲಿ ಪ್ರವೇಶಿಸುವನು. ಅಂದರೆ ಕರ್ತನ ಚಿತ್ತಕ್ಕೆ ಅನುಗುಣವಾಗಿ, ತಂದೆಯ ಚಿತ್ತಕ್ಕೆ ಅನುಗುಣವಾಗಿ ಯಾರು ನಡೆದುಕೊಳ್ತಾರೋ ಅವರು ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡುವುದಕ್ಕೆ ಸಾಧ್ಯ. ಇಲ್ಲಿ ನೋಡಿ, ಕರ್ತನೇ ಕರ್ತನೇ ಎಂದು ಹೇಳುವ ಯಾವನು ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ಆತನ ಚಿತ್ತಕ್ಕನುಗುಣವಾಗಿ ನಡೆಯೋಣ. ಆತನು ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ. ಈ ಮುಂಚಾನೆಯ ಸಮಯದಲ್ಲಿಯಪ್ಪ ಪ್ರಾರ್ಥಿಸಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇನೆ ದೇವರೇ. ಯಾರ್ಯಾರು ಸ್ಕಿನ್ ರಿಲೇಟೆಡ್ ಸಮಸ್ಯೆಯಿಂದಿದ್ದಾರೋ ಅವರ ಮೇಲೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಕಲ್ವರಿ ಶಿಲುಬೆ ಮೇಲೆ ನೀವು ಸುರಿಸಿದಂಥ ರಕ್ತ ಈಗಲೇ ಚೆಲ್ಲಲ್ಪಡಲಿ.
ಅವರು ಗುಣವಾಗಲಿ. ಇನ್ ದ ನೇಮ್ ಆಫ್ ಜೀಸಸ್ ಈಲ್. ಸೌಖ್ಯ ಕೊಡಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೆನ್.